ತಾಲೂಕು ಜನತಾ ದಳಕ್ಕೆ. ಸ್ನೇಹಿತರೆ, ನಾವು ಇವತ್ತು ಪುರಸಭೆ ಕಚೇರಿಯನ್ನ ಹತ್ತಿರ ಬಂದಿರೋದು ಇಟ್ಟಿಗೆ ಹಾಕೋದಲ್ಲ, ದೌರ್ಜನ್ಯ ಮಾಡೋಕ್ಕಲ್ಲ. ಪುರಸಭೆಯ ಅಧಿಕಾರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತ ಅವ್ರ ಹತ್ರ ಚರ್ಚೆ ಮಾಡಿ ನಾವು ಬಂದಿದ್ದೀವಿ. ಸ್ವಲ್ಪ ಕಾರಣ ಇಷ್ಟೇ, ನಾವು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ಕೂಡ ಆಕ್ಷನ್ ಪ್ಲಾನ್ ಅಥವಾ ಮಂಜೂರಾತಿ ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದಾರೆ, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಅರ್ಧಂಬರ್ಧ ಆಗಿರ್ತಕ್ಕಂಥ ಮನೆಗಳನ್ನ, ಅರ್ಧಂಬರ್ಧ ಆಗಿರ್ತಕ್ಕಂಥ ವಿದ್ಯುತ್, ಎಲೆಕ್ಟ್ರಿಫಿಕೇಶನ್, ನೀರು, ರಸ್ತೆಗಳು ಎಲ್ಲ ಕೂಡ ತಿಮ್ಮರಾಯಪ್ಪನವರ ಕಾಲದಲ್ಲಿ ಮತ್ತು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆ ಒಂದು ಬಡಾವಣೆಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪಾವಗಡದ ಪುರಸಭೆ ಅವತ್ತು ಪಾವಗಡದ ನಾಗರಿಕ ಒಂದು ಸನ್ಮಾನವನ್ನು ಕೂಡ ಮುಖ್ಯಮಂತ್ರಿಯವರಿಗೆ ಮಾಡಿದ್ದಾರೆ ಅವತ್ತು. ಹಾಗಾಗಿ ಪಾವಗಡ ಪಟ್ಟಣದಲ್ಲಿ ಪ್ರತಿಭೆಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಕುಮಾರಸ್ವಾಮಿ ಬಡಾವಣೆಯನ್ನ ಉದ್ಘಾಟನೆಯನ್ನ ಮಾಡಿದ್ದು ಕುಮಾರಸ್ವಾಮಿ ಅವರು. ಹಾಗಾಗಿ ಅವತ್ತು ಏನು ಪುರಸಭೆಯಲ್ಲಿದೆ ಅವತ್ತು ತೀರ್ಮಾನ ಆಗಿದೆ. ಅದು ಇವತ್ತು ಅಲ್ಲಿ ವಾಸ ಮಾಡತಕ್ಕಂಥ ಒಂದು ಜನ ಏನಿದ್ದಾರೆ, ನಾಗರಿಕರು ಏನಿದ್ದಾರೆ, ಅವರು ಐಡೆಂಟಿ ಕಾರ್ಡ್ ಅಲ್ಲಿ ಕುಮಾರಸ್ವಾಮಿ ಬಡಾವಣೆ ಅಂತ ಇದೆ, ಆಧಾರ್ ಕಾರ್ಡ್ ಅಲ್ಲಿ ಬಡಾವಣೆ ಅಂತ ಇದೆ, ಮತ್ತು ಪುರಸಭೆಯ ದಾಖಲಾತಿಗಳಲ್ಲಿ ಕುಮಾರಸ್ವಾಮಿ ಬಡಾವಣೆ ಅಂತ ಇದೆ, ಕುಮಾರಸ್ವಾಮಿ ಬಡಾವಣೆ ಅಂತ ಇದೆ, ಶಾಲಾ ದಾಖಲಾತಿಗಳಲ್ಲೂ ಕೂಡ ಕುಮಾರಸ್ವಾಮಿ ಬಡಾವಣೆ ಅಂತ ಇದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ, ಈ ಒಂದು ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶ್ರೀಮಾನ್ ವೆಂಕಟೇಶ್ ಅವರು, ಈ ಪುರಸಭಾ ಅಧ್ಯಕ್ಷರು ಮತ್ತು ಕೌನ್ಸಿಲರ್ಸ್ ಎಲ್ಲರೂ ಕೂಡ ವೆಂಕಟರಮಣಪ್ಪ ಅವರನ್ನ ಹೊಗಳಬೇಕು. ಅವರ ಇದಕ್ಕೆ ಒಂದು ಮುತುವರ್ಜಿ ತೋರಿಸಿ ಅವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಅವರ ಹೆಸರು ಹೋಗಿದ್ದಾರೆ. ಬಹುಶಃ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ. ಅವರು ನಿಜವಾಗಿರ್ತಕ್ಕಂಥ ಅವರು ಒಬ್ಬ ಸಂಪುಟ ದರ್ಜೆ ಸಚಿವರು, ಅವರು ಸರ್ಕಾರದಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಮಾನ್ ವೆಂಕಟರಮಣಪ್ಪ ಅವರು, ಅವ್ರ ಮಗ ಇವತ್ತು ಶಾಸಕರು. ಹಾಗಾದ್ರೆ ಈಗ ಕಾಲ ಈ ತರ ಇರೋದಿಲ್ಲ. ಇವತ್ತಿನ ದಿವಸ ವಿರೋಧ ಪಕ್ಷದವರು ನಾಳೆ ಅಧಿಕಾರಕ್ಕೆ ಬರಬಹುದು, ನಮ್ಮ ಸರ್ಕಾರ ಮುಂದೆ ಬರಬಹುದು. ಅವತ್ತು ನೀವು ಯಾವ್ಯಾವ ಹೆಸರಿಟ್ಟಿದ್ದೀರಿ, ಪುರಸಭೆ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ತಾಲೂಕು ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಎಲ್ಲ ತೆಗೆದುಕೊಂಡು ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ, ನೀವು ಆತ್ಮಕ್ಕೆ ಪ್ರಶ್ನೆ ಮಾಡ್ಕೋಬೇಕು. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅಂತ ಮಾಡಿದ್ರು, ಅದು ಕಾಣಿಸ್ಕೋಬೋದಾಗಿತ್ತು, ನಾವೇನು ಬೇಡ ಅಂದಿದ್ವಾ? ಅಲ್ಲಿ ಆಗಿರ್ತಕ್ಕಂಥ ಕೆಲಸಗಳಿಗೆ ಕೆಲಸ ಆಗದೆ ಇರೋದಕ್ಕೆ ನೀವು ಅಲ್ಲಿಗೆ ನಾಚಿಕೆ ಪಟ್ಕೊಂಡು ಅದಕ್ಕೆ ನೀವು ಹೋಗಿಲ್ಲ ನೀವು. ಹೀಗಾಗಿ ಇನ್ನೊಂದಕ್ಕೆ ಹೆಸರಿಟ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಕುಮಾರಸ್ವಾಮಿ ಬಡಾವಣೆ ಅಂತ ಹೆಸರಿರ್ತಕ್ಕಂಥದ್ದು ಈ ಪಾವಗಡ ನಗರದ ಜನತೆ ಅವತ್ತು ಕುಮಾರಸ್ವಾಮಿ ಅವರಿಗೆ ನಾಗರಿಕ ಸನ್ಮಾನವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಕುಮಾರಸ್ವಾಮಿ ಬಡಾವಣೆ ಅಂತ ಒಂದು ಉಡುಗೊರೆ ಪಾವಗಡ ತಾಲೂಕು, ಪಾವಗಡ ನಗರದ ವಾಸಿಗಳು. ಹಾಗಾಗಿ ಇದನ್ನ ಚೇಂಜ್ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ. ಪುರಾತನ ನಿನ್ನೆ ಒಂದು ಸಭೆಯನ್ನು ಮಾಡಿ ಅದರಲ್ಲಿ ರೆಸಲ್ಯೂಷನ್ ಮಾಡ್ಕೊಳ್ತೀರಾ ನೀವು? ರೆಸಲ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ತೀರಿ ನೀವು? ನೋಡೋಣ ಮುಂದೆ ಏನೇನಾಗುತ್ತೋ. ಅದಕ್ಕಾಗಿ ಇದನ್ನ ದಯಮಾಡಿ ಇವತ್ತೆಲ್ಲ ಮಾಜಿ ಸಚಿವರಿದ್ದಾರೆ, ಯಾರು ಈ ಶಾಸಕರಿದ್ದಾರೆ, ಇವತ್ತು ಇದನ್ನ ಮುಕ್ತಾಯಗೊಳಿಸಬೇಕು. ದೊಡ್ಡ ಹೋರಾಟಗಳಿಗೆ ಇವತ್ತು ಆಸ್ಪದ ಕೊಡಬಾರದು ಅಂತಕ್ಕಂಥ ಒಂದು ನಿಮ್ಮಲ್ಲಿ ಒಂದು ಎಲ್ಲರ ಮುಖಾಂತರ ಇವತ್ತು ನಿಮಗೆ ಒಂದು ಇದನ್ನ ಎಚ್ಚರಿಕೆ ಅಂದ್ಕೊಳ್ಳಿ, ಸೂಚನೆ ಅಂದ್ಕೊಳ್ಳಿ, ಅದು ಮನವಿ ಅಂದ್ಕೊಳ್ಳಿ, ಏನಾದ್ರೂ ಅಂದ್ಕೊಳ್ಳಿ, ನಿಮಗೆ ಬಿಟ್ಟಿದ್ದದು. ಆದ್ರೆ ಕುಮಾರಸ್ವಾಮಿ ಬಡಾವಣೆ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಜೆಡಿಎಸ್ ಪಕ್ಷದ ಒತ್ತಾಯ ಆಗಿದೆ. ಮಾಜಿ ಪುರಸಭಾ ಸದಸ್ಯರುಗಳು ಅವತ್ತು ಎದೆ ತಟ್ಕೊಂಡು ಅಲ್ಲೆಲ್ಲ ಕೂಡ ನಾಗರಿಕ ಸಂಘಟನೆ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಅವತ್ತು ಮಾಡಿರ್ತಕ್ಕಂಥ ಈ ಒಂದು ಕೆಲಸವನ್ನು ಬಹಳ ಅನುವಾಗಿ ತಗೊಂಡು ನೀವು ಇವತ್ತು ಮಾಡಿರ್ತಕ್ಕಂಥದ್ದು ಇದು ಬಹಳ ಒಂದು ದ್ವೇಷದ ರಾಜಕಾರಣ, ಅಸೂಯೆ ರಾಜಕಾರಣ. ಯಾರಿಗೆ ಶಾಶ್ವತ ಇದೆ ಅಧಿಕಾರ ಅಂತಕ್ಕಂಥದ್ದನ್ನು ನೀವು ಮೊದಲು ತಿಳ್ಕೋಬೇಕು. ನಾಳೆ ನಾವು ಕೂಡ ನೀವು ಅಧಿಕಾರಕ್ಕೆ ಬರ್ತೇವೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ಇವತ್ತು ಚುನಾವಣೆ ಆದರೂ ಕೂಡ ಈ ರಾಜ್ಯದಲ್ಲಿ ಒಂದು 50-60 ಸೀಟುಗಳನ್ನು ಕಾಂಗ್ರೆಸ್ ಗೆಲ್ತಕ್ಕಂಥ ಒಂದು ಸಂದರ್ಭ ಇಲ್ಲ. ಹೀಗಾಗಿ ಅನೇಕ
ಸಮೀಕ್ಷೆಗಳು ಅದನ್ನ ಹೇಳ್ತಾ ಇದ್ದಾವೆ, ನಾನು ಹೇಳ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಪೊಲೀಸ್ನವರಿದ್ದಾರೆ, ಅವರು ರಕ್ಷಣೆ ಮಾಡ್ತಕ್ಕಂಥವ್ರು, ಅವ್ರ ಮೇಲೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಕೋಪ ನಮ್ಗಿಲ್ಲ. ಅವ್ರು ರಕ್ಷಣೆ ಮಾಡ್ತಾ ಇದ್ದಾರೆ, ನಾವು ಅವರಲ್ಲಿ ಮನವಿಯನ್ನು ಮಾಡ್ತೇವೆ. ಈಗ ಪುರಸಭೆ ಅಧಿಕಾರಿಗಳನ್ನು ಇಲ್ಲಿ ಕಳಿಸಿ ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ನಮ್ಮ ಮನವಿಯನ್ನು ಕೊಟ್ಟು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಉತ್ತರ ತಗೊಂಡು ನಾವು ಹೋಗ್ತೇವೆ. ಅದನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಸಂಘರ್ಷಕ್ಕೆ ಎಡಮಾಡ್ಕೊಡ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳಾಗಲಿ ಪೊಲೀಸ್ ನಾವು ಶಾಂತಿಯುತವಾಗಿ ಈಗಾಗಲೇ ನಮ್ಮ ನಾಯಕರು ಮಾತಾಡಿರ್ತಕ್ಕಂಥವ್ರು ಎಲ್ಲರೂ ಹೇಳಿದ್ದಾರೆ, ನಾವು ಸಂಘರ್ಷಕ್ಕೆ ಬಂದಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಹಾಗಾಗಿ ನಾವು ಇಲ್ಲೇ ಇರ್ತೀವಿ, ಕಳಿಸಿ, ಒಳಗಡೆ ಹೋಗೋದಿಲ್ಲ ನಾವು. ಅವ್ರನ್ನ ಕಳಿಸಿ. ರಾಜಕೀಯ ಪಕ್ಷಗಳು ಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಅರಿವಿದೆ. ಹಾಗಾಗಿ ನಾವು ಇವತ್ತು ಪುರಸಭೆ ಅಧಿಕಾರಿಗಳನ್ನು ಕರೆಸಿ ನಾವು ನಿಮ್ಮ ಬಗ್ಗೆ ನಮಗೆ ಯಾವುದೇ ಇರ್ತಕ್ಕಂಥ ಆಕ್ರೋಶ ಇಲ್ಲ, ನೀವು ರಕ್ಷಣೆ ಮಾಡ್ತಕ್ಕಂಥವ್ರು, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಮುಂದಾಗಿ ನಮ್ಗೆ ಏನಿಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಂದು ಅಹಿಂಸಾ ಮಾರ್ಗವಾಗಿ ಶಾಂತಿಯುತವಾಗಿ ಬಂದಿದ್ದಾರೆ. ಅದನ್ನ ಪುರಸಭಾ ಅಧ್ಯಕ್ಷರು ಎಲ್ಲರಿಗೂ ನ್ಯಾಯ ಕೊಡತಕ್ಕಂಥ ಒಂದು ಪ್ರೀತಿ ಧರ್ಮ ನೈತಿಕತೆ ನಿಮ್ಮಲ್ಲಿ ಇರಬೇಕು. ಪುರಸಭೆ ಅಧಿಕಾರಿಗಳು ಇವರೇನು ಅಧ್ಯಕ್ಷರು ಕೌನ್ಸಿಲರ್ಸ್ ಏನ್ ಮಾಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಪುರಸಭೆ ಅಧಿಕಾರಿಗಳು. ಅರ್ಥ ಆಯ್ತಾ? ಹಾಗಾಗಿ ಪುರಸಭೆ ಅಧಿಕಾರಿಗಳು ಕೂಡ ಬಿಡಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಅವ್ರನ್ನ ಯಾರು ಕಳಿಸಿದಾರೋ ಅಥವಾ ಆ ಮನುಷ್ಯನೇ ಹೋಗಿದಾರೋ ಏನಿಲ್ಲ ಅದೆಲ್ಲ ಸರಿ ಹೇಳ್ಕೊಂಡು ಹೋಗಿದ್ದಾರೆ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈಗ ಅಧ್ಯಕ್ಷರಲ್ಲಿ ನಾವು ಒಂದು ಮನವಿ ಮಾಡ್ತೀವಿ, ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾವಗಡಕ್ಕೆ ಕರೆಸಿ ಪಾವಗಡದ ಪುರಸಭೆಯ ನಾಗರಿಕ ಸನ್ಮಾನ ಅದನ್ನು ಬಿಟ್ಟು ಇವತ್ತು ನೀವು ತೆಗಿತೀರಿ ಅಂದ್ರೆ ನಾಳೆ ದಿವಸ ಅಧಿಕಾರಿ ಯಾರಿಗೂ ಶಾಶ್ವತ ಅಲ್ಲ. ಅವಾಗ ಹೇಳಿದಿಲ್ಲ, ನಾಳೆ ದಿವಸ ನಮ್ಮ ಸರ್ಕಾರ ಬರುತ್ತೆ, ನಮಗೆ ಬೇಡ ಅನ್ನೋದಿಲ್ಲ. ಸರ್ಕಲ್ ಇಟ್ಕೊಳ್ಳಿ, ಬೇರೆ ಇನ್ಯಾವುದಾದ್ರು ದೊಡ್ಡ ಬಡಾವಣೆಯಲ್ಲಿ ಕಟ್ಸ್ಕೊಂಡು ಇಟ್ಕೊಳ್ಳಿ, ನಮಗೇನು ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಈಗ ಸ್ಥಳೀಯ ಶಾಸಕರು ಯಂತ್ರಣಪ್ಪ ಅವ್ರಿಗಾದ್ರೂ ಕೂಡ ಸ್ವಲ್ಪ ವಿವೇಕ ಇರಬೇಕಾಗಿತ್ತು. ಅವರು ಕೇಂದ್ರ ಸಂಪುಟ ಸಭೆಯಲ್ಲಿ ಮಂತ್ರಿ ಆಗಿದ್ದವರು, ಅವ್ರಿಗಾದ್ರೂ ಈ ಒಂದು ವಿಷಯ ಗೊತ್ತಾಗಬೇಕಾಗಿತ್ತು. ನಮಗೆ ಅನಿಸ್ತಾ ಇದ್ದೇವೆ ಅವ್ರನ್ನೇನು ಮೆಚ್ಚಿಸೋಗುತ್ತೇನೋ ಅಥವಾ ಇನ್ನೇನು ಕೊಡೋದು. ಇವತ್ತಿನ ದಿವಸ ಪುರಸಭೆ ಶಾಮೀಲಾಗಿದೆ ಅಂತಕ್ಕಂಥದ್ದು ಇಲ್ಲೇ ಪ್ರತಿಯೊಬ್ಬರ ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ನಿಯಮಗಳು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಏನಾದರೂ ನೀವು ಮಾಡಬೇಕು ಅಂತ ಇದ್ರೆ ನಾವು ಇವತ್ತು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದು ಸಾರ್ವಜನಿಕರಲ್ಲಿ ಈಗಾಗಲೇ ನೆಲೆಯೂರಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಏನು ಬಂದಿದ್ದೀವಿ ಮನವಿಯನ್ನು ನಿಮಗೂ ಪುರಸಭಾಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರು ಓದಿ ಕೊಡ್ತಾರೆ. ನೀವು ಅದನ್ನ ಈಗಲೇ ಅದನ್ನ ಸ್ಪಷ್ಟಪಡಿಸಬೇಕು. ಯಾವತ್ತು ನಮ್ಮ ಮಣಿ ಹೇಳ್ದಂಗೆ 90ರಲ್ಲಿ ಬದಲಾವಣೆಯನ್ನ ಉದ್ಘಾಟನೆ ಮಾಡಿ ನಾಮಕರಣ ಮಾಡಿರ್ತಕ್ಕಂಥದನ್ನ ಇವರು ಚೇಂಜ್ ಮಾಡಕ್ ಹೋಗಿದ್ದಾರೆ. ಇದು ಪ್ರಜಾಪ್ರಭುತ್ವನ ಅಥವಾ ನಿರಂಕುಶ ಪ್ರಭುತ್ವನ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಒಂದು ಸರ್ಕಾರ ಪ್ರಜಾಪ್ರಭುತ್ವ ಇದು 5 ವರ್ಷಕ್ಕೊಂದು ಸರ್ಕಾರ ಬರ್ಬೋದು, ಒಂದು ಸರ್ಕಾರ ಹೋಗ್ಬೋದು. ಹೋಗಿದ್ದ ಅಂದ್ರೆ ನಮ್ಮ ಸರ್ಕಾರ ಬಂದರೆ ಈಗ 20 ಜನ ನಾವು ಇದೀವಪ್ಪ ಕಳಿಸ್ತೀರಂದ್ರೆ ಪುರಸಭೆನ ಮಾರಾಟ ಮಾಡೋಕ್ಕಾಗುತ್ತೆ ರೆಸಲ್ಯೂಷನ್ ಮಾಡ್ಕೊಂಡು ಆ ಕೆಲಸಕ್ಕೆ ಹೊರಟಿದ್ದಾರೆ. ದಯವಿಟ್ಟು ಅದು ಆಗಲ್ಲ ಬೇಡ. ನನ್ನ ಪಕ್ಷದ ನನ್ನ ಖಂಡಿಸ್ತೇವೆ. ಈಗ ಅವರಿಗೆ ತಾವು ಮನವಿ ಪತ್ರವನ್ನ ಕೊಟ್ಟೇವೆ. ಕುಮಾರಸ್ವಾಮಿ ಬದಲಾವಣೆ ಹೆಸರನ್ನು ಮರುನಾಮಕರಣ ಮಾಡೋದಂತೆ ಕೈ ಬಿಡಬೇಕು. ಪಾವಗಡಪಟ್ಟಣದಲ್ಲಿ ಜೆಜೆಎಂ ಕಾಮಗಾರಿಯಿಂದ 23 ವಾರ್ಡ್ಗಳಲ್ಲಿ ರಸ್ತೆ ಹಾಳಾಗಿದ್ದು ರಸ್ತೆ ಸರಿಪಡಿಸುವುದು. ಪಾವಗಡನಗರದಲ್ಲಿ ಮೂಲಭೂತ ಸೌಕರ್ಯಗಳು ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದ್ದು ಕೂಡಲೇ ಒದಗಿಸುವುದು. ಸುಮಾರು 5 ವರ್ಷಗಳಿಂದ ಬೆಳಗುತ್ತಲಿರುವ ರಸ್ತೆ ಸೌಲಭ್ಯ ಉತ್ತರಿಸಿಲ್ಲ. ಆದರೆ ಪಾವಗಡ ಪುರಸಭೆಯಿಂದ ಸಾರ್ವಜನಿಕ ಸೌಲಭ್ಯಗಳನ್ನು ಸಂಘಟಿಸುವುದನ್ನು ನಿಲ್ಲಿಸಬೇಕು. ಈ ಖಾತೆ ಮಾಡುವಲ್ಲಿ ಅವ್ಯವಹಾರ ಮತ್ತು ಸಕಾಲಕ್ಕೆ ಸರಿಯಾಗಿ ಖಾತೆಗಳನ್ನು ವಿತರಣೆ ಮಾಡದೆ ಸುಭಾಷಣೆ ವಿಳಂಬ ಮಾಡಿಕೊಳ್ಳುವುದು. ಪಾವಗಡಪಟ್ಟಣದ 23 ವಾರ್ಡ್ಗಳಲ್ಲಿ ಚರಂಡಿ, ಬೀದಿದೀಪ, ರಸ್ತೆ, ನೀರು ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಉದ್ಯಾನವನಗಳ ಅಭಿವೃದ್ಧಿಪಡಿಸುವಾಗಲೇ ಎತ್ತರ ಮತ್ತು ಖಾಸಗಿ ಉತ್ತರವನ್ನು ನೀಡುತ್ತಾರೆ. ಈ ಹಿಂದೆ ಮುಂದಿರುವ ಮನೆಗಳು ನಿರ್ಮಾಣವಾಗಿದ್ದು ಕೆಲ ಫಲಾನುಭವಿಗಳು ಕೊನೆ ಹಂತದ ಹಣ ಬಿಡುಗಡೆ ಫಲಾನುಭವಿಗಳಿಗೆ ಕೊನೆ ಹಂತದ ಹಣ ಬಿಡುಗಡೆ ಆಗುವುದಿಲ್ಲ. ಆದ್ದರಿಂದ ಈ ಎಲ್ಲಾ ಬೇಡಿಕೆ ನಿಲ್ಲಿಸಿದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಪಾವಗಡ ಪುರಸಭೆ ಕಚೇರಿ ಮುತ್ತಿಗೆ ಆಗುತ್ತದೆ ಎಂದು ಈ ಮೂಲಕ ಜೆಡಿಎಸ್ ಪಕ್ಷದಿಂದ ಆಗ್ರಹ ಪಡಿಸುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಪುರಸಭಾ ಆಡಳಿತ ಮಂಡಳಿ ಇದನ್ನು ನೀವು ಮಾಡಲು ಹೊರಟಿರ್ತಕ್ಕಂಥ ಒಂದು ವಿಷಯ ಏನಿದೆ ಅದನ್ನು ಕೈ ಬಿಡಬೇಕು ಮತ್ತು ಅದೇ ಇವತ್ತಿನ ಕೆಲಸ ಉಳಿಸ್ಬೇಕು. ಅವರು ಕೈ ಬಿಡಬೇಕು ಅಂತ ಮನವಿ ಮಾಡ್ತಿದ್ದೇವೆ. ಕೈ ಬಿಡಬೇಕು. ನಿಮ್ಮ ಆಡಳಿತ ಮಂಡಳಿಯ ಇದಕ್ಕೆ ಮುಖ್ಯ ಸರ್ ಎಲ್ಲ ಶಾಲಾ ಮಕ್ಕಳಿಗೆ ಟೀಚರ್ಸ್ ಇಲ್ಲ, ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯ ಇಲ್ಲ, ಸ್ಕಾಲರ್ಶಿಪ್ ಇಲ್ಲ, ಎಲ್ಲ
ಎಲ್ಲರಿಗೂ ಶೈಕ್ಷಣಿಕ ಇವತ್ತು ಹಿನ್ನಡೆ ಆಗಿದೆ. ಅದನ್ನು ಕೇಳ್ತಕ್ಕಂಥವ್ರು ಯಾರಿಲ್ಲ. ಪುರಸಭೆಯಲ್ಲಿ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಸಮಯಾವಕಾಶ ಇದೆ. ಆಡಳಿತವನ್ನು ಚುರುಕು ಮಾಡಲಿಕ್ಕೆ, ಆಡಳಿತಕ್ಕೆ ಬೇಕಾದಂತ ರೀತಿಯ ಅನುಕೂಲ ಮಾಡಲಿಕ್ಕೆ ಇವರಿಗೆ ಸಮಯ ಇಲ್ಲ. ಇಲ್ಲ ಒಂದು ಪುರಸಭೆಗೆ ಧಿಕ್ಕಾರ ಇಲ್ಲ ಅಂತ ನನ್ನ ಭಾಷೆ. ಮತ್ತು ಈ ಒಂದು ಪುರಸಭೆಗೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಕೂಡಲೇ ಕೈಬಿಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜೈ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2007ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪಾವನ ಪಟ್ಟಣದಲ್ಲಿ ಬಡವರಿಗಾಗಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಸುಮಾರು 400 ಮನೆಗಳನ್ನು ಅವರ ಅಮೃತ ಹಸ್ತದಿಂದ ಕುಟುಂಬದವರಿಗೆ ನೀಡಿ ಕುಮಾರಸ್ವಾಮಿ ಬಡಾವಣೆ ಎಂದು ನಾಮಕರಣ ಮಾಡಲಾಗಿತ್ತು. ಆದರೆ ಈಗ ಪಾವನ ಪಟ್ಟಣದಲ್ಲಿ ಆಡಳಿತವಿರುವ ಕಾಂಗ್ರೆಸ್ ಪಕ್ಷ ಪುರಸಭೆ ಅಧಿಕಾರ ವಹಿಸಿಕೊಂಡು ಸೀಟದ ರಾಜಕಾರಣ ಮಾಡುತ್ತಿದ್ದು, ಸದರ ಬಡಾವಣೆಗೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ವೆಂಕಣ್ಣಪ್ಪರ ಹೆಸರನ್ನು ಮರುನಾಮಕರಣ ಮಾಡುತ್ತಿದ್ದು ಕಾರಣ ಹೊಂದಿದೆ. ಮರುನಾಮಕರಣ ಮಾಡಿದ ಪಕ್ಷದಲ್ಲಿ ಅಲ್ಲಿ ವಾಸ ಮಾಡುತ್ತಿರುವ ಸಾರ್ವಜನಿಕ ಎಲ್ಲ ರೀತಿಯ ದಾಖಲಾತಿಗಳನ್ನು ಕುಮಾರಸ್ವಾಮಿ ಬಡಾವಣೆ ಎಂದು ವಿಳಾಸ ಹೊಂದಿಕೊಂಡಿದ್ದು, ಈ ವಿಳಾಸ ಬದಲಾವಣೆ ಆಗಿದ್ದಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತದೆ ಮತ್ತು ಭವನ ಪುರಸಭೆ ಆಡಳಿತದಿಂದ ಎಲ್ಲ ರಂಗದಲ್ಲಿ ವಿಫಲವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮರುನಾಮಕರಣ ಮಾಡಬಾರದೆಂದು ರಿಕ್ವೆಸ್ಟ್ ಮಾಡಿ ಇಲ್ಲ ಅವರು ರಿಕ್ವೆಸ್ಟ್ ಮಾಡಿ ಎ ಕೃಷ್ಣಪ್ಪಿಂದ ಬೆಲೆ ಬಾಳುವಂತಹ ಒಂದು ದೊಡ್ಡ ಜಾಗ ಅದು. ಆ ಆಗಸ್ಟ್ ಜಾಗಕ್ಕೆ ಕಡಿಮೆ ಹಣ ಕೊಟ್ಟು ಮಾತಾಡಿದ್ದು GS ಧರ್ಮಪಾಲಪ್ಪನವರು. ನಾವು 5 ಜನ JDS ಮೆಂಬರ್ಶಿಪ್ ಮುನ್ಸಿಪಲ್ ಕೌನ್ಸಿಲ್ ಅಲ್ಲಿ ರಿಸರ್ವೇಷನ್ ಮಾಡಿರಲಿಲ್ಲ. ಮತ್ತು P. ಅಂಜನ್ ಕುಮಾರ್ ಮೇಡಮ್ ಅವರು ವೀಣಕ್ಕ ಮಾಡಿದಾರಂತೆ ಇವತ್ತೆಲ್ಲ ಪಬ್ಲಿಷ್ ಮಾಡಿದ್ದಾರೆ, ಪತ್ರಕರ್ತರಿಗೆಲ್ಲ ಕೊಟ್ಟಿದ್ದಾರೆ. ವೀಣಕ್ಕ ಅವರು ಕಾಂಗ್ರೆಸ್ JDS ಅಲ್ಲ, ಒಟ್ಟು ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದು. ನಾವು 5 ಜನ ಇದ್ದಿದ್ದು, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಎ ಕೃಷ್ಣಪ್ಪ ದಾನ ಮಾಡಿರೋ ದಾನದ ರೂಪದಲ್ಲಿ GS ಧರ್ಮಪಾಲಪ್ಪ ಅವರು ಕಷ್ಟಪಟ್ಟಿದ್ದು. ಕುಮಾರಣ್ಣವರು ನಮ್ಮ ಸುಂದರಾಯಕೊಂಡು MLA ಆಗಿ ಅವಾಗೆಲ್ಲ ಹಣ ತಂದು ಡೆವಲಪ್ ಮಾಡಿದ್ದು. ಕುಮಾರ ಅಣ್ಣದ್ದು ಎಸ್ಬಿಟ್ಟಿರೋದು. ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲೂ ಅದೇ ಇದೆ. ಮುನ್ಸಿಪಲ್ ಖಾತೆ ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರಿಗೆ ಬಂದಿದ್ದಾರಲ್ಲ ನೋಡಿ, ಕುಮಾರಸ್ವಾಮಿ ಬಡಾವಣೆ ಅಂತ ಹೊಡೆದ್ರೆ ಬರುತ್ತೆ. ಎಲ್ಲ ಖಾತೆಗಳು ಕುಮಾರಸ್ವಾಮಿ ಬಡಾವಣೆ ಅಂತ ಇರೋದು. ತೀರ್ಮಾನ ತಗೊಂಡು ಅವತ್ತು ಈ ಒಂದು ಬಡಾವಣೆ ಹೆಸರನ್ನು ನಮೂದು ಮಾಡಿದ್ದೇನೆ. ಅವತ್ತೇ ಮಾಡಿದ್ದಾರೆ, ಅವತ್ತೇ ಮಾಡಿದ್ದೆ. ಈಗ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಶಾಸಕರಾಗಿ ಬಂದ್ವಿ, ಸೈಟ್ಗಳು ಹಂಚಿಕೆ ಆಗಿದ್ದು. ಅವತ್ತು ಮನೇಲಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಕಳಪೆ ಮನೆಗಳು ಕಟ್ಟಲಿಕ್ಕೆ ಹೊರಟಿದ್ರು. ಇರಲಿಲ್ಲ. ನಾನು ಶಾಸಕರಾಗಿ ಬಂದ ಮೇಲೆ ಎಲ್ಲ ಬಾಯಿಗಳನ್ನು ನೀಟಾಗಿ ಕಟ್ಟಿಸಿ ಆ ಮನೆಗಳನ್ನು ನಿರ್ಮಾಣ ಮಾಡಿಸಿ, ಚರಂಡಿ ಮಾಡಿಸಿ, ಮತ್ತು ರಸ್ತೆಗಳನ್ನು ಮಾಡಿಸಿ, ಮತ್ತು ಲೈಟ್ಗಳನ್ನು ಮಾಡಿಸಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸವನ್ನು ಅವತ್ತು ನಾವು ಮಾಡಿದ್ವಿ. ಅದಕ್ಕೊಂದಲ್ಲ, ಅವತ್ತೇ ನಾವು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೆಸಿದ್ವಿ, ಉದ್ಘಾಟನೆ ಮಾಡಿಸಿದ್ವಿ. ಅವ್ರ ಹೆಸರನ್ನು ನಾಮಕರಣ ಅವತ್ತು ಮಾಡಿದ್ದಾರೆ. ಇವತ್ತೆಲ್ಲ ದಾಖಲಾತಿಗಳು ಇದೆ. ಅದನ್ನು ದಯಮಾಡಿ ಪುರಸಭೆ ಅವರನ್ನ ಬದಲಾವಣೆ ಮಾಡಬಾರ್ದು ಅಂತ ನಮ್ಮ ಒತ್ತಾಯ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕನಿಷ್ಠ ಪಕ್ಷ ಯಾಕಾಗಲಿಲ್ಲ ಅಂತ ನಿಮ್ಮ ಮಾನಸಿಕವಾಗಿ ನಿನ್ನ ಹೆಸರನ್ನ ಬೋರ್ಡ್ ಮೇಲೆ ಹಾಕ ಬರೆಯೋಂಗಿಲ್ಲ. ಲೋಕೇಶ್ ಶಬ್ದ ಬಡಾವಣೆಗೆ ದೊಡ್ಡ ಬಡಾವಣೆ ಬಂದಾಗ ಕುಮಾರಸ್ವಾಮಿ ಬಡಾವಣೆ ಅಂತ ಹೆಸರು ಬರ್ಬೋದಾಗಿತ್ತು. ಹೆಸರು ಬರ್ದಿಲ್ಲ, ನೀವು ಹೆಸರು ಹಾಕ್ಸಿಲ್ಲ ಯಾಕೆ ಅಂತ ಸರ್? ಇಲ್ಲ ಬಡಾವಣೆ ಎಲ್ಲೂ ಇಲ್ಲ. ಈಗ ಅದಕ್ಕೆ ಸರ್ ಈಗ ಆಡಳಿತ ಪಕ್ಷದವರು ರೆಗ್ಯುಲೇಷನ್ ಮಾಡಿ ಅವ್ರಿಗೆ ಹೆಂಗ್ ಬೇಕಾ ಹಂಗ್ ಮಾಡ್ಕೊಳಕ್ ಹೊರಟಿದ್ದಾರೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇರೋದು. ಅದಕ್ಕೆ ನಾವು ಸಾರ್ವಜನಿಕವಾಗಿ ಇದು ಒಳ್ಳೇದಲ್ಲ ಅಂತ ಬಿಟ್ಟು ವಿರೋಧ ಮಾಡಕ್ಕೆ ಬಂದಿರೋದು. ಅದೇ ಈಗಲಾದ್ರೂ ಒಂದು ಹೋಗಿ ಒಂದು ಬೋರ್ಡ್ ಹಾಕಿ ಕುಮಾರಸ್ವಾಮಿ ಪ್ರಕಾರ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಮನುಷ್ಯ ಕೂಡ ತಂದೆ ತಾಯಿ ಹೆಸರನ್ನು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಂದು ಕುಮಾರಸ್ವಾಮಿ ಅವರೆಲ್ಲ ಈಗ ಒಂದು ಬಡಾವಣೆಗೆ ಕರೆಸಿ ಅಲ್ಲಿ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳು, ಚರಂಡಿ ಕೆಲಸ, ರಸ್ತೆ ಕೆಲಸ, CC ರಸ್ತೆಗಳು, ಕುಡಿಯುವ ನೀರು, ಮನೆಗಳ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಎಲೆಕ್ಟ್ರಿಕಲ್ ಸ್ಟ್ರೀಟ್ ಲೈಟ್, ಈ ಎಲ್ಲ ರೀತಿಯ ಸೌಕರ್ಯಗಳನ್ನು ಅವತ್ತು ಕಲ್ಪಿಸಿ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಯನ್ನು ಕರೆಸಿ ಅಲ್ಲಿ ಅವರಿಗೆ ನಾಗರಿಕ ಸನ್ಮಾನ ಮಾಡಿ ಇಡೀ ಪುರಸಭೆಯ ಆಡಳಿತ ಮಂಡಳಿ ಮತ್ತು ಇಡೀ ಗ್ರಾಮದ ಇಡೀ ಪಟ್ಟಣದ ಜನತೆ ಅವರ ಆದರದ ಸ್ವಾಗತವನ್ನು ಬಯಸಿ ಮತ್ತು ಈ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಇದು ಕುಮಾರಸ್ವಾಮಿ ಮಾಡಿದ ನಾಮಕರಣ ಅಲ್ಲ, ಇದು ಮುನ್ಸಿಪಾಲಿಟಿ ಅವರೇ ತೆಗೆದುಕೊಂಡು ನಿರ್ಧಾರ. ಇವತ್ತು ಮುನ್ಸಿಪಾಲಿಟಿ ಬದಲಾವಣೆ ಕೂಡಲೇ ಒಳ್ಳೆ ಕೆಲಸ ಮಾಡಿ ನೀವು ಸಾರ್ವಜನಿಕರು ನಿಮಗೆ ಮತವನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರದ ಅದನ್ನು ಸದ್ವಿನಿಯೋಗ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನಮ್ಮನ್ನ ರಾಜಕೀಯವಾಗಿ ದ್ವೇಷವನ್ನು ಸಾಧಿಸಲಿಕ್ಕೆ, ತೇಜೋವಧ ಮಾಡಲಿಕ್ಕೆ, ಬೇರೊಬ್ಬರ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಈ ಮುನ್ಸಿಪಾಲಿಟಿ ಜನ ಅಧಿಕಾರ ಕೊಟ್ಟಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಮುನ್ಸಿಪಾಲಿಟಿಯಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋ ಕೆಲಸ ಇದೆ.
ಬಡವರಿಗೆ ಮಾಡ್ತಿರೋದು ಕೆಲಸ ಇದೆ. ಈ ಕೆಲಸ ಇದೆ. ರೆಡ್ ಸೀಲ್ ತೆಗೆದು ಅನ್ಕೊಂಡಿಲ್ಲ, ರೆಡ್ ಸೀಲ್ ತೆಗೆದು 1,000 ಜನಕ್ಕೆ ಅಸ್ಪತ್ರೆಯನ್ನು ಕೊಟ್ಟಿದ್ದೇವೆ. ಈ ರೀತಿ ಅನೇಕ ಜನಪರವಾದಂತಹ ಕೆಲಸ ಮಾಡೋದು ಬಿಟ್ಟು ಕುಡಿಯುವ ನೀರು, ಚರಂಡಿ, ಕಳಪೆ ಕಾಮಗಾರಿ ನಿಲ್ಲಿಸಿ ಅನೇಕ ರೀತಿಯಾದಂತಹ ಒಂದು ಒಳ್ಳೆಯ ವೃತ್ತಿಕರಿಗೆ ತಾವು ಮನೆಯನ್ನು ಕೊಟ್ಟು ತಮ್ಮ ಕೆಲಸವನ್ನು ತಾವು ನಿರ್ವಹಿಸಿ, ಅದು ಬಿಟ್ಬಿಟ್ಟು ದೇಶದ ರಾಜಕಾರಣ ಮಾಡಲಿಕ್ಕೆ, ಹಿಂದೆ ಯಾರೋ ಮಾಡಿರ್ತಕ್ಕಂಥ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ನಿಮಗೆ ಜನ ಅಧಿಕಾರ ಕೊಟ್ಟಿಲ್ಲ. ಆ ಒಂದು ಅಜೆಂಡ ಇಟ್ಟಿರಲಿಲ್ಲ, ಆ ಅಜೆಂಡಕ್ಕೆ ನಿಮಗೆ ಮತವನ್ನು ಕೊಟ್ಟಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಪುರಸಭೆಯ ಅಧಿಕಾರಿ ವರ್ಗ ಅಷ್ಟೇ ಅಲ್ಲ, ಆಡಳಿತ ಮಂಡಳಿಯವರ ಸ್ಪಷ್ಟ ಒಂದು ಇದನ್ನು ಕೊಡಬೇಕಾಗುತ್ತೆ, ಸ್ಪಷ್ಟತೆ ಇರಬೇಕಾಗುತ್ತೆ. ಯಾರೋ ಒಬ್ಬ ಶಾಸಕರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರು ಯಾರು ಹೇಳ್ದಂತ ಕೇಳಲಿಕ್ಕೆಲ್ಲ ಇರೋದು ನಮಗೇನಂತ ಒಂದು ವೈಯಕ್ತಿಕವಾದಂಥ ತೀರ್ಮಾನ ಹಿಂದೆ ಏನೇನಾಗಿದೆ ಅದನ್ನು ನಮಗೆ ಉಳಿಸ್ಕೊಳ್ಳತಕ್ಕಂಥ ಕೆಲಸವನ್ನ ಈ ಪುರಸಭೆ ಮಾಡಬೇಕು ಅಂತ ನಿಮ್ಮಲ್ಲಿ ಇವಾಗ ಮನವಿ ಪತ್ರ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಈ ಒಂದು ಸಜ್ಜನವನ್ನು ಮಾಡಲಿಕ್ಕೆ ಏನು ನೀವು ತಯಾರು ಮಾಡಿದ್ದೀರ ಅದನ್ನು ಕೂಡಲೇ ಕೈ ಬಿಡಬೇಕು. ಕೈ ಬಿಟ್ಟು ಮತ್ತು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ನಾವು ಸಾರ್ವಜನಿಕರ ಪರವಾಗಿ ನಾವು ಇವತ್ತು ಒತ್ತಾಯವನ್ನು ಬಂತು. 3,600 ಅಪ್ಲಿಕೇಶನ್ ಬಂದಿದೆ, 2,600 ನಾವು ಕೊಟ್ಟಿದ್ದೀವಿ. ಇನ್ನು 800 ಈ ಕಥೆ ಇದೆ. ಜನಕ್ಕೆ ಏನು ಮೆಂಟಾಲಿಟಿ ಕ್ಲೇಮ್ ಮಾಡೋರು ಈ ಲಂಚ ಅನ್ನೋದಕ್ಕೆ ಯಾರು ಜವಾಬ್ದಾರಿ ಇಲ್ಲ, ಕೊಡಬಾರ್ದು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ.